ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಇವತ್ತು ಗುರುವಾರದ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಾಯರ ಅನುಗ್ರಹದಿಂದ ನಿಮ್ಮ ವ್ಯಾಪಾರವನ್ನು ಹೇಗೆ ಅಭಿವೃದ್ಧಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದಂತಹ ಸಂಚಿಕೆಯನ್ನು ಇವತ್ತು ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ವ್ಯಾಪಾರ ಅಭಿವೃದ್ಧಿಗೆ ರಾಯರಿಗೆ ಮಾಡಬಹುದಾದಂಥ ಸರಳವಾದಂಥ ಸೇವೆ ಇದು. ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು ಜನ ವ್ಯಾಪಾರಸ್ಥರಿದ್ದಾರೆ, ಬಿಸ್ನೆಸ್ ಪರ್ಸನ್ಸ್ಗಳಿದ್ದಾರೆ. ಅವರು ಕೆಲವರು ಬಟ್ಟೆ ವ್ಯಾಪಾರ ಮಾಡ್ತಾರೆ, ಕೆಲವರು ತರಕಾರಿ ವ್ಯಾಪಾರ ಮಾಡ್ತಾರೆ, ಇನ್ನು ಕೆಲವರು ದಿನಸಿ ಅಂಗಡಿ ಇಟ್ಕೊಂಡಿದ್ದಾರೆ, ಮತ್ತು ಕೆಲವರು ಜ್ಯುವೆಲರಿ ಅಂಗಡಿ ಇಟ್ಕೊಂಡಿದ್ದಾರೆ. ಹೀಗೆ ನಾನಾ ಥರದ ವ್ಯಾಪಾರಸ್ಥರು ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಹಿಳಾ ವ್ಯಾಪಾರಸ್ಥರು ಬಹಳಷ್ಟು ಜನ ಇದ್ದಾರೆ ಅನ್ನೋದೇ ಒಂದು ವಿಶೇಷ. ಇವರೆಲ್ಲರೂ ನನಗೆ ಫೋನ್ ಮಾಡಿ ಕೇಳುವಂತಹ ಒಂದು ಸಾಮಾನ್ಯವಾದ ಪ್ರಶ್ನೆ ಅಥವಾ ಸಮಸ್ಯೆ ಏನು ಅಂತಂದರೆ, ಗುರುಗಳೇ, ಪ್ರತಿನಿತ್ಯ ನಮಗೆ ನಮ್ಮ ವ್ಯಾಪಾರ ಒಂದೇ ರೀತಿಯಲ್ಲಿ ನಡ್ಕೊಂಡು ಹೋಗೋದಿಲ್ಲ. ಒಂದು ದಿವಸ ಯಾರು ಕಸ್ಟಮರೇ ಬರೋದಿಲ್ಲ, ಒಂದು ದಿವಸ ಒಂದು 100 ರೂಪಾಯಿನ ವ್ಯಾಪಾರ ಆಗುತ್ತೆ, ಮತ್ತೊಂದು ದಿವಸ ಒಂದು 1000 ರೂಪಾಯಿನ ವ್ಯಾಪಾರ ಆಗುತ್ತೆ. ಈ ರೀತಿ ಆದರೆ ನಾವು ನಮ್ಮ ವ್ಯಾಪಾರ ಮಾಡೋದು ಬಹಳ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ನಾವು ಪದಾರ್ಥಗಳನ್ನು ಹೋಲ್ಸೇಲ್ ವ್ಯಾಪಾರಸ್ಥರಿಂದ ಸಾಲವಾಗಿ ತಂದಿರ್ತೀವಿ. ನಾವು ಇದನ್ನು ಮಾರಾಟ ಮಾಡಿ ಮತ್ತೆ ಅವರಿಗೆ ದುಡ್ಡು ಕೊಡಬೇಕು. ಹಾಗೆ ದುಡ್ಡು ಕೊಡಬೇಕು ಅಂದರೆ ನಮ್ಮ ಅಂಗಡಿಗೆ ಗ್ರಾಹಕರು ಬರಬೇಕು, ಕಸ್ಟಮರ್ಸ್ ಬರಬೇಕು. ಆದರೆ ಕಸ್ಟಮರ್ಸು ಬರ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಯಾವುದಾದ್ರೂ ಒಂದು ಪರಿಹಾರ ತಿಳಿಸ್ಕೊಡಿ ಅಂತ ಇವರೆಲ್ಲರೂ ಕೇಳ್ಕೊತಾ ಇದ್ದಾರೆ. ಈ ಗುರುವಾರದ ವಿಶೇಷ ದಿನದಲ್ಲಿ ಇವರೆಲ್ಲರಿಗಾಗಿ ರಾಯರಿಗೆ ನಿಮ್ಮ ವ್ಯಾಪಾರ ಅಭಿವೃದ್ಧಿಗೆ ಮಾಡಬಹುದಾದಂಥ ಒಂದು ಅತ್ಯಂತ ಸರಳವಾದಂಥ ಸೇವೆಯನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ರಾಯರ ಅನುಗ್ರಹ ಪಡ್ಕೋಬೇಕು ಅಂತಂದರೆ ಬಹಳಷ್ಟು ದಾರಿಗಳಿದೆ. ಒಂದೊಂದು ದಾರಿಯಲ್ಲೂ ನೀವು ಹೋಗ್ತಾ ಇದ್ದರೆ ಅದರ ಅನುಭವ, ಅದರಿಂದ ನಿಮಗಾಗುವಂತಹ ಅನುಗ್ರಹ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಈ ವ್ಯಾಪಾರಸ್ಥರು ಏನು ಮಾಡಬೇಕು, ನೀವೆಲ್ಲ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಪ್ರತಿನಿತ್ಯ ವ್ಯಾಪಾರ ಮಾಡ್ತಿರಲ್ಲ, ಆ ವ್ಯಾಪಾರ ಮಾಡಿದ ಹಣದಲ್ಲಿ ಒಂದು 10 ರೂಪಾಯಿಯಿಂದ ಹಿಡಿದು, ನಾನು ಕಡಿಮೆ ಅಂತ ಹೇಳ್ತಾ ಇದ್ದೀನಿ, ಒಂದು 10 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, 200 ರೂಪಾಯಿ ಇರ್ಬೋದು, ಎಷ್ಟೇ ಆಗಲಿ ಆ ದಿನದ ಲಾಭದಲ್ಲಿ ಒಂದಷ್ಟು ಹಣವನ್ನು ನೀವು ತೆಗೆದಿಡುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ನೀವೇನು ಮಾಡಬೇಕು ಅಂತಂದರೆ, ನೀವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ, ಅದು ಬಟ್ಟೆ ಅಂಗಡಿ ಆಗಿರಲಿ, ಜ್ಯುವೆಲರಿ ಅಂಗಡಿ ಆಗಿರಲಿ, ಹಣ್ಣಿನ ವ್ಯಾಪಾರ ಆಗಿರಲಿ, ಯಾವುದೇ ಆಗಿರಲಿ, ನೀವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ಗುರುವಾರ ಮಧ್ಯಾಹ್ನ ಸರಿಯಾಗಿ ಮಂತ್ರಾಲಯದಲ್ಲಿ ರಾಯರಿಗೆ ಮಹಾಮಂಗಳಾರತಿ ಆಗುವಂತಹ ಸಮಯ. ಮಂಗಳಾರತಿ ಮಂತ್ರಾಲಯದಲ್ಲಿ ಮಾತ್ರ ಅಲ್ಲ, ಎಲ್ಲ ರಾಯರ ಮಠದಲ್ಲೂ ಸಾಮಾನ್ಯವಾಗಿ 12:30 ಗಂಟೆಗೆ ಮಧ್ಯಾಹ್ನ ಮಹಾಮಂಗಳಾರತಿ ಆಗುತ್ತೆ. ಆ ಸಮಯದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ನೀವು ಕೂಡಿಟ್ಟಂತಹ ಹಣದಿಂದ ಒಂದಷ್ಟು ಆಹಾರವನ್ನು ತಯಾರು ಮಾಡಿ ಇಟ್ಕೋಬೇಕು. ಆಹಾರ ಅಂದ್ರೇನು? ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕದೆ ಮಾಡಿದಂತಹ ಯಾವುದೇ ಆಹಾರ, ಅದು ಚಿತ್ರಾನ್ನ ಇರಬಹುದು, ಪಲಾವ್ ಇರಬಹುದು, ಮೊಸರನ್ನ ಇರಬಹುದು, ಪೊಂಗಲ್ ಇರಬಹುದು, ಯಾವುದೇ ರೀತಿಯ ಆಹಾರವನ್ನು ತಯಾರು ಮಾಡಿ ಇಟ್ಕೊಳ್ಳಿ. ನೋಡಿ, ಉದಾಹರಣೆಗೆ ಹೇಳ್ತೀನಿ, ನೀವು ಚಿಕ್ಕ ವ್ಯಾಪಾರಸ್ಥರಾಗಿದ್ದೀರಿ ಅಂತ ಇಟ್ಕೊಳ್ಳೋಣ. ಅಂದರೆ ಒಂದು ವಾರಕ್ಕೆ ನೀವು ಒಂದು 500 ರೂಪಾಯಿ ಖರ್ಚು ಮಾಡುವಷ್ಟು ಶಕ್ತಿ ನಿಮಗಿದೆ ಅಂತ ಅನ್ನೋದಾದರೆ ಅದೇ ಬೇಕಾದಷ್ಟು ಆಗುತ್ತೆ. ಯಾಕೆ ಅಂತಂದರೆ
ನೋಡಿ, 1 kg ಅಕ್ಕಿಯಲ್ಲಿ 10 ಜನ ತಿನ್ನಬಹುದು. 10 ಪ್ಲೇಟು ಆಹಾರ ಆಗುತ್ತೆ. ನಾನು ಒಂದು ಅಂದಾಜಿನಲ್ಲಿ ಹೇಳ್ತಾ ಇದ್ದೀನಿ, ಅದು ಸರಿ ಕೂಡ. 5 kg ಅಕ್ಕಿಗೆ ನಿಮಗೆ ಖರ್ಚೆಷ್ಟಾಗುತ್ತೆ? 50 ರೂಪಾಯಿ ಅಂತಂದ್ರೂ 250 ರೂಪಾಯಿ ಅಕ್ಕಿ ಖರ್ಚಾಗುತ್ತೆ ಅಲ್ವಾ? ಆ ಅಕ್ಕಿಯಿಂದ ನೀವು 5 kg ಅನ್ನವನ್ನು ತಯಾರು ಮಾಡ್ಕೊಳ್ಳಿ. ಅದಕ್ಕೆ ನೀವೇನಿಲ್ಲ, ಬಹಳ ಸಿಂಪಲ್ಲು. ತೆಂಗಿನಕಾಯಿ, ಸಾಸಿವೆ, ಉದ್ದಿನಬೇಳೆ, ಕಡಲೆ ಬೀಜ, ಈ ಒಗ್ಗರಣೆ ಹಾಕಿ, ಕರಿಬೇವಿನ ಸೊಪ್ಪನ್ನು ಹಾಕಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಒಂದು ಸ್ವಲ್ಪ ತೆಂಗಿನಕಾಯಿ, 1-2 ತೆಂಗಿನಕಾಯಿ ಹಾಕಿ, ನಿಂಬೆ ಹಣ್ಣನ್ನು ಹಿಂಡಿ ಒಳ್ಳೆಯ ಚಿತ್ರಾನ್ನವನ್ನು ತಯಾರು ಮಾಡಿದ್ರೆ 5 kg ಅಕ್ಕಿಯಲ್ಲಿ 50 ಜನಕ್ಕೆ ಕನಿಷ್ಠ ಅಂದರೆ ನೀವು ಆ ದಿವಸ ಅನ್ನದಾನವನ್ನು ಮಾಡಬಹುದು. ಸುಲಭವಾದ ದಾರಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಕೇವಲ 500 ರೂಪಾಯಿ ಪ್ರತಿ ಗುರುವಾರ ನೀವು ಖರ್ಚು ಮಾಡುವಂತಹ, ಅದು ರಾಯರ ಸೇವೆಗೆ ಖರ್ಚು ಮಾಡುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು. ಈ ಅನ್ನದಾನ ಮಾಡೋ ಕ್ರಮ ಹೇಗೆ? ನಾನು ಹೇಳಿದೆ, ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಇದನ್ನು ತಯಾರು ಮಾಡ್ಕೋಬೇಕು. ಅದನ್ನು ಮಾಡುವವರು ಕೂಡ, ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಶ್ರೀಮತಿಯವರು ಯಾರೋ ಒಬ್ಬರು ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅವರು ಶುದ್ಧವಾಗಿ ಸ್ನಾನ ಮಾಡಿದ ನಂತರ ದೇವರ ಪೂಜೆ ಮಾಡಿ, ರಾಯರ ಫೋಟೋಗೆ ಮನೆಯಲ್ಲಿ ಒಂದು ತುಳಸಿಯನ್ನು ಇಟ್ಟು, ಉಪವಾಸದಲ್ಲಿ ಮೊದಲು ಗುರುವಾರ ನೀವೇನು ಅನ್ನದಾನ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತೀರೋ ಅದನ್ನು ಇವರು ಮೊದಲೇ ತಯಾರು ಮಾಡಿ ಇಟ್ಬಿಡಬೇಕು. ಯಾರನ್ನು ಮುಟ್ಕೊಳ್ಬೇಡಿ. ಅಡುಗೆ ಮನೆಯಲ್ಲಿ ಶುದ್ಧವಾಗಿ ಅದನ್ನು ತಯಾರು ಮಾಡಿ ನಿಮ್ಮ ದೇವರ ಮನೆ ಮುಂದೆ, ದೇವರ ಕೋಣೆ ಮುಂದೆ ಇಟ್ಬಿಡಿ. ಇಟ್ಟಾದ ಮೇಲೆ ಏನು ತಯಾರು ಮಾಡಿರ್ತೀರಿ ಆ ಆಹಾರ, ಚಿತ್ರಾನ್ನ ಅಂತ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಚಿತ್ರಾನ್ನವನ್ನು ಒಂದು ಸಣ್ಣ ಬಟ್ಲಿಗೆ ಹಾಕ್ಕೊಳ್ಳಿ. ಅದರ ಮೇಲೆ ಒಂದು ತುಳಸಿ ದಳ ಇಟ್ಟು, ರಾಯರ ಫೋಟೋ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ, ಆ ಫೋಟೋ ಮುಂದೆ ಇಟ್ಟು, ರಾಯರೇ ಇವತ್ತಿನ ಅನ್ನದಾನವನ್ನು ನಾನು ಮಾಡ್ತಾಯಿದ್ದೀನಿ. ಈ ಅನ್ನದಾನವನ್ನು, ಈ ನೈವೇದ್ಯವನ್ನು ನೀವು ದಯಮಾಡಿ ಸ್ವೀಕರಿಸಿ ಅಂತ ರಾಯರಿಗೆ ಮೊದಲು ಕೈ ಮುಗಿದು ಒಂದು ಪ್ರಾರ್ಥನೆ ಮಾಡ್ಕೊಂಡ್ಬಿಡಿ, ಆಯಿತಾ? ಆಮೇಲೆ ಏನು ಮಾಡಬೇಕು? ಈ ದೊಡ್ಡ ಪಾತ್ರೆಯಲ್ಲಿ ತಯಾರು ಮಾಡಿರುವಂತಹ ಆಹಾರ ಇರುತ್ತಲ್ಲ, ಅದನ್ನು ನೀವು ವ್ಯಾಪಾರ ಮಾಡುವಂತಹ ಸ್ಥಳಕ್ಕೆ ಮಧ್ಯಾಹ್ನ 12:30ಯಿಂದ 1 ಗಂಟೆ ಸಮಯಕ್ಕೆ ಅದನ್ನು ಯಾರಾದರೂ ತಗೊಂಡು ಬಂದು ಇಟ್ಕೋಬೇಕು. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ಈ ಪ್ರತಿ ಗುರುವಾರ 12:30ಯಿಂದ 1 ಗಂಟೆಯ ಸಮಯದಲ್ಲಿ ನೀವೇನು ಅನ್ನದಾನ ಮಾಡ್ತೀರೋ ಆ ಸಮಯದಲ್ಲಿ ನಿಮ್ಮ ಅಂಗಡಿಯ ಮುಂದೆ, ನೀವು ವ್ಯಾಪಾರ ಮಾಡುವಂತಹ ಯಾವುದೇ ಸ್ಥಳ ಆಗಿರಲಿ, ಆ ಸ್ಥಳದಲ್ಲಿ ನೀವೇನಾದರೂ ಫ್ಯಾಕ್ಟ್ರಿ ನಡೆಸ್ತಾ ಇದ್ದರೆ ಆ ಫ್ಯಾಕ್ಟ್ರಿಯಲ್ಲೂ ಕೂಡ ಒಂದು ಟೇಬಲ್ ಮೇಲೋ ಅಥವಾ ಒಂದು ಸ್ಟೂಲ್ ಮೇಲೋ ರಾಯರ ಒಂದು ಫೋಟೋವನ್ನು ಇಡಬೇಕು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಯಾವುದಾದ್ರೂ ಒಂದು ಫೋಟೋ, ಇದೇ ಥರ ಫೋಟೋ ಬೇಕು ಅಂತ ಏನಿಲ್ಲ. ರಾಯರ ಫೋಟೋವನ್ನು ಒಂದು ಟೇಬಲ್ ಮೇಲೆ ಅಥವಾ ಚೇರ್ ಮೇಲೆ ಇಟ್ಕೊಂಡು ರಾಯರ ಫೋಟೋಗೆ ಒಂದು ಹೂವನ್ನು ನೀವು ಇಡಬೇಕು. ಇದನ್ನು ಇಟ್ಟು ರಾಯರಿಗೆ ಮೊದಲು ಕೈ ಮುಗಿದ್ಬಿಡಿ. ಯಾಕೆ ಅಂದರೆ ನೀವು ರಾಯರ ಹೆಸರಲ್ಲಿ ಪ್ರತಿ ಗುರುವಾರ ಅನ್ನದಾನ ಮಾಡ್ತಾ ಇರ್ತೀರಲ್ವಾ, ಆದ್ದರಿಂದ ವ್ಯಾಪಾರ ಮಾಡುವ ಸ್ಥಳದಲ್ಲೂ ಕೂಡ ರಾಯರು ಇರಲೇಬೇಕು. ನಿಮ್ಮ ಅಂಗಡಿಯಲ್ಲೂ ರಾಯರಿರಬೇಕು, ಅನ್ನದಾನ ಮಾಡುವಂತಹ ಸ್ಥಳದಲ್ಲೂ ರಾಯರಿರಬೇಕು. ರಾಯರ ಫೋಟೋಗೆ ಒಂದು ಹೂವು ಇಟ್ಟು ಅಕ್ಕಪಕ್ಕದಲ್ಲಿ ಆ ಟೇಬಲ್ನಲ್ಲಿ ಅಥವಾ ಸ್ಟೂಲ್ನಲ್ಲಿ 2 ದೀಪಗಳನ್ನು ಹಚ್ಚಿ, ಆಯಿತಾ? 2 ದೀಪಗಳನ್ನು ಹಚ್ಚಿದ ನಂತರ ಒಂದು ಅಡಿಕೆ ತಟ್ಟೆನೋ ಅಥವಾ ಒಂದು ಬಾಳೆ ಎಲೆ ಚೂರೋ ಯಾವುದಾದ್ರೂ ಆಯಿತು. ನೀವು ತುಂಬ ಇನ್ವೆಸ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಏನು ಸಿಕ್ಕತ್ತೋ ಅದನ್ನೇ ಬಳಸ್ಕೊಳ್ಳಿ. ದೊಡ್ಡ ತಟ್ಟೆಯಲ್ಲಿ ಮಾಡಬೇಕು ಅನ್ನೋದು ಏನೂ ಇಲ್ಲ. ಒಂದು ಒಂಚೂರು ಪೇಪರ್ ಹಾಕ್ಕೊಳ್ಳೋದು, ಅದ್ರ ಮೇಲೆ ಒಂದು ಬಾಳೆ ಎಲೆ ಇಡೋದು. ಆ ಬಾಳೆ ಎಲೆ ಮೇಲೆ ರಾಯರಿಗೆ ನೀವೇನು ನೈವೇದ್ಯ ಮಾಡಿ ತಂದಿರ್ತೀರಲ್ಲ ಆಹಾರನ, ಅದನ್ನು ಒಂದಷ್ಟು ಆಹಾರವನ್ನು ಹಾಕಿ ಮೊದಲು ಅಲ್ಲೂ ಕೂಡ ರಾಯರ ಫೋಟೋ ಮುಂದೆ ಇಟ್ಟು, ಗುರುಗಳೇ ಇವತ್ತು ನನ್ನ ಕೈಲಾದಷ್ಟು ಅನ್ನದಾನವನ್ನು ರಾಯರ ಭಕ್ತರಿಗೆ ಮಾಡ್ತಾ ಇದ್ದೀನಿ ಅಂತ ಅಲ್ಲೂ ಕೂಡ ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮ ಶಾಪ್ ಏನಿರುತ್ತೆ, ನಿಮ್ಮ ಅಂಗಡಿ ಏನಿರುತ್ತೆ, ಅಲ್ಲಿ ರಸ್ತೆಯಲ್ಲಿ ಓಡಾಡುವಂತಹ
ಯಾವುದೇ ಭಕ್ತರಿಗೆ ಅವ್ರು ಯಾರೇ ಆಗಿರಬಹುದು ಅವರಿಗೆ ಅನ್ನದಾನವನ್ನು ಮಾಡಬೇಕು. ಒಂದು ನೆನಪಿಟ್ಕೊಳ್ಳಿ, ನೀವು ಮಾಲೀಕರಾಗಿದ್ದರೆ ಮಾಲೀಕರೇ ಅನ್ನದಾನವನ್ನು ಅಲ್ಲಿ ನಿಂತು ಎಲ್ರಿಗೂ ಕೊಡಬೇಕು. ನಾನು ಅಂಗಡಿಲಿ ಕೂತ್ಕೊಂಡಿರ್ತೀನಿ, ನೈವೇದ್ಯ ಬಂದಿದೆ, ಕೆಲಸದ ಹುಡುಗರ ಕೈಲಿ ಕೊಡಿಸ್ತೀನಿ, ಆ ಥರ ಮಾಡಬೇಡಿ. ಅನ್ನದಾನವನ್ನು ನೀವು ದುಡಿದ ಹಣದಿಂದ ಮಾಡ್ತಾ ಇರ್ತೀರಲ್ವಾ, ನೀವೇ ನಿಮ್ಮ ಕೈಗಳಿಂದ ಕೊಡಬೇಕು. ಆಗಲೇ ರಾಯರು ನಿಮಗೆ ಬೇಗ ಅನುಗ್ರಹ ಮಾಡೋದು. ಕನಿಷ್ಠ ನೀವು 250 ರೂಪಾಯಿ ಅಕ್ಕಿ, 500 ರೂಪಾಯಿ ಏನು ಅದಕ್ಕೆ ಪ್ರಸಾದಕ್ಕೆ ಬೇಕು, ರಾಯರ ಪ್ರಸಾದಕ್ಕೆ ಏನು ತಯಾರು ಮಾಡಿರ್ತೀರ, ಅದರಲ್ಲಿ 50ರಿಂದ 70-80 ಜನಕ್ಕೆ ಕೂಡ ನೀವು ಅದನ್ನು ಅನ್ನದಾನವಾಗಿ ಪ್ರತಿ ಗುರುವಾರ ಕೊಡಬಹುದು. ನೋಡಿ, ಪ್ರತಿ ಗುರುವಾರ ನೀವು ಈ ಅನ್ನದಾನವನ್ನು ಮಾಡುವಂತಹ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ನಿಮ್ಮ ಅಂಗಡಿಗೆ ಪ್ರತಿನಿತ್ಯ 2 ಗ್ರಾಹಕರು ಬರ್ತಾ ಇದ್ದರೆ 20 ಗ್ರಾಹಕರು ಬರೋಕ್ಕೆ ಶುರುವಾಗ್ತಾರೆ. 4 ಜನ ಬರ್ತಾ ಇದ್ದರೆ 40 ಜನ ಬರೋಕ್ಕೆ ಶುರುವಾಗ್ತಾರೆ. 100 ಜನ ಬರ್ತಾ ಇದ್ದರೆ 200 ಜನ ಬರೋಕ್ಕೆ ಶುರುವಾಗ್ತಾರೆ. ಹೀಗೆ ಗ್ರಾಹಕರನ್ನು ರಾಯರು ನಿಮ್ಮ ವ್ಯಾಪಾರದ ಸ್ಥಳಕ್ಕೆ ಕಳಿಸ್ತಾರೆ. ಯಾಕೆ ಅಂದರೆ ರಾಯರ ಹೆಸರಲ್ಲಿ ನೀವು ಅನ್ನದಾನ ಮಾಡಿದ್ದೀರಾ, ಬೇರೆಯವರಿಗೆ ಅನ್ನ ಕೊಟ್ಟಿದ್ದೀರಾ ಅಲ್ವಾ, ನಿಮಗೆ ಅನ್ನವನ್ನು ರಾಯರು ಕೊಡ್ತಾರೆ. ಇದು ವಿಶೇಷ. ನೀವು ಇದನ್ನು ಮಾಡಿ ಅನುಭವಕ್ಕೆ ಬಂದ್ರಷ್ಟೇ ನಿಮಗೆ ಗೊತ್ತಾಗೋದು. ಆದ್ದರಿಂದ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ತುಂಬ ಸರಳವಾದಂತಹ ರಾಯರ ಸೇವೆ ಇದು. ನಾನು ಕೂಡ ಇದನ್ನು ಮಾಡ್ತೀನಿ. ಅಂದರೆ ಪ್ರತಿ ದಿವಸ ನನ್ನ ದುಡಿಮೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಣವನ್ನು ಇಟ್ಟು ಅದನ್ನು ರಾಯರ ಮಠಕ್ಕೆ ಆ ಗುರುವಾರದ ಅನ್ನದಾನ ಏನು ಸೇವೆ ಇರುತ್ತೋ ಅದಕ್ಕೆ ಕೊಡ್ತೀನಿ. ನನಗೆ ಸಮಯ ಇದ್ದರೆ ನಾನೇ ತಯಾರು ಮಾಡಿ ನನ್ನ ಮನೆಗೆ ಬರುವಂತಹ ಪೇಷಂಟ್ಗಳು ಯಾರಿರ್ತಾರೆ ಅಥವಾ ಬೇರೆ ಯಾರೇ ಬಂದರೂ ಕೂಡ ಅವರಿಗೆ ಒಂದಷ್ಟು ಅನ್ನದಾನವನ್ನು ಮಾಡುವಂತಹ ಕೆಲಸವನ್ನು 25-30 ವರ್ಷದಿಂದನೂ ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ. ನಾನು ಮಾಡ್ಕೊಂಡು ಅಲ್ಲ, ರಾಯರು ಮಾಡಿಸ್ತಾ ಇದ್ದಾರೆ. ಯಾಕೆ ಅಂದರೆ ನಾನು ಎಲ್ಲ ಸಂಚಿಕೆಗಳಲ್ಲೂ ನಿಮಗೆ ತಿಳಿಸೋ ಹಾಗೆ ಈ ದೇಹದೊಳಗೆ ರಾಯರು ಕೂತಿದ್ದಾರೆ. ಹಾಗಾಗಿ ರಾಯರು ನನ್ನಿಂದ ಸತ್ಕಾರ್ಯಗಳನ್ನೇ ಮಾಡಿಸ್ತಾ ಇದ್ದಾರೆ. ಅದು ನನ್ನ ಪುಣ್ಯ. ರಾಯರು ನನ್ನಿಂದ ಏನು ಮಾಡಿಸ್ತಾ ಇದ್ದಾರೋ ಅದನ್ನು ನೀವು ಮಾಡಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮುಂದಿನ ವಾರದಿಂದಲೇ ಇವತ್ತು ನಾನು ಹೇಳಿದಂತಹ ಈ ಅನ್ನದಾನ ಸೇವೆಯ ರಾಯರ ವಿಶೇಷ ಸೇವೆಯನ್ನು ನೀವೆಲ್ಲರೂ ಪ್ರಾರಂಭ ಮಾಡಿ. ಹಾಗೆ ನೀವೊಂದು ಕೆಲಸ ಮಾಡಬಹುದು. ಏನು ಅಂತಂದರೆ, ನೀವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ಪ್ರತಿ ಗುರುವಾರ ರಾಯರ ನೈವೇದ್ಯ ಪ್ರಸಾದ ಇಲ್ಲಿ ಎಲ್ಲರಿಗೂ ಕೊಡಲಾಗುತ್ತದೆ ಅಂತ ಒಂದು ರೊಟ್ಟಲ್ಲಿ ಬೋರ್ಡ್ ಬರೆದು ನೇತಾಕಿ ಸಾಕು. ಅದೇನು ದೊಡ್ಡ ಬೋರ್ಡ್ ಬೇಡ, ನಿಮ್ಮ ಕೈಯಲ್ಲೇ ಬರೆದ್ಬಿಡಿ. ಪ್ರತಿ ಗುರುವಾರ ರಾಯರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯವನ್ನು ಎಲ್ಲರಿಗೂ ಪ್ರಸಾದದ ರೂಪದಲ್ಲಿ ಕೊಡಲಾಗುತ್ತದೆ, ಭಕ್ತಾದಿಗಳಿಗೆ ಸ್ವಾಗತ ಅಂತ ಒಂದು ಬೋರ್ಡ್ ಹಾಕಿ. ಒಂದು ಸ್ವಲ್ಪ ದಿವಸ ಯಾವಾಗ ಆ ಬೋರ್ಡನ್ನು ನೋಡ್ತಾರೋ ಕರೆಕ್ಟಾಗಿ 12:30 ಗಂಟೆಗೆ ಗುರುವಾರ ನಿಮ್ಮ ಅಂಗಡಿ ಮುಂದೆ 100 ಜನ ಸೇರ್ಕೋತಾರೆ. ನಿಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟು ಮಾಡಿ, ಪ್ರತಿಯೊಬ್ಬರಿಗೂ ಹಂಚಿ. ಸ್ವಲ್ಪ ದಿವಸ ಗೊತ್ತಾದ ಮೇಲೆ ಗುರುವಾರ ಇಂಥವ್ರ ಅಂಗಡಿ ಮುಂದೆ ರಾಯರ ಪ್ರಸಾದ ಸಿಗುತ್ತೆ ಅಂತ ಯಾರು ಬರೋಕ್ಕೆ ಶುರುವಾಗ್ತಾರೋ ಆಗ ಬೇಕಾದ್ರೆ ನೀವು ಆ ಬೋರ್ಡನ್ನು ತೆಗೆದಿಡ್ಬೋದು. ಇದು ಸುಲಭವಾದಂಥ ಮಾರ್ಗ. ನಾನು ನಿಮಗೆ ನಿಮ್ಮ ಯಶಸ್ಸಿಗೆ, ನಿಮ್ಮ ಕೀರ್ತಿಗೆ ಏನು ಬೇಕೋ ಅದನ್ನು ದಾರಿ ತೋರಿಸ್ತಾ ಇದ್ದೀನಿ. ಆ ದಾರಿಯಲ್ಲಿ ನಡೆಯುವ ಕೆಲಸವನ್ನು ನೀವೆಲ್ಲರೂ ಮಾಡಿ. ಖಂಡಿತವಾಗ್ಲೂ ನಿಮಗೆ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಹಾಗೆಯೇ ಇವತ್ತು ನಾನು ಹೇಳಿದಂತಹ ರಾಯರ ಈ ವಿಶೇಷವಾದಂಥ ಸೇವೆಯನ್ನು ಪ್ರಾರಂಭ ಮಾಡಿದ ಮೇಲೆ ಯಾರ್ಯಾರ ವ್ಯಾಪಾರಸ್ಥರ ಬದುಕಿನಲ್ಲಿ ಬದಲಾವಣೆಗಳಾಯಿತು, ವ್ಯಾಪಾರ ಅಭಿವೃದ್ಧಿ ಆಯಿತು ಅಂಥವರೆಲ್ಲರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ನೀವು ಇನ್ನೊಂದು ಕೆಲಸ ಏನು ಮಾಡ್ಬೋದು ಅಂದರೆ, ಪ್ರತಿ ಗುರುವಾರ ನೀವು ರಾಯರ ಹೆಸರಲ್ಲಿ ನೈವೇದ್ಯವನ್ನು ಮಾಡಿ ಭಕ್ತರಿಗೆ ಹಂಚ್ತಿರಲ್ಲ, ಅದರ ಒಂದು ವಿಡಿಯೋ ಮಾಡ್ಕೊಳ್ಳಿ. ಒಂದು 30 ಅಥವಾ 40 ಸೆಕೆಂಡಿನ ವಿಡಿಯೋ. ರಾಯರ ಭಕ್ತರಿಗೆ ನಿಮ್ಮ ಅಂಗಡಿ ಮುಂದೆ ನೀವು ರಾಯರ ಪ್ರಸಾದವನ್ನು ಕೊಡ್ತಾ ಇರುವಂಥ ಒಂದು ವಿಡಿಯೋ. ಆ ವಿಡಿಯೋ ಏನು ಪ್ರಸಾದ ಕೊಡ್ತಿದ್ದೀರ ಅದನ್ನು ವಿಡಿಯೋ ಮಾಡಿಕೊಂಡು ನಿಮ್ಮಲ್ಲಿ ಫೇಸ್ಬುಕ್ ಖಾತೆ ಇದ್ದರೆ, ಇನ್ಸ್ಟಾಗ್ರಾಮ್ ಖಾತೆ ಇದ್ದರೆ ಅದರಲ್ಲಿ ಆ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡೋದು ಯಾಕೆ ಅಂತಂದರೆ,
ನೀವು ಮಾಡ್ತಾ ಇರೋದು ಎಲ್ರಿಗೂ ಗೊತ್ತಾಗಲಿ ಅಂತ ಅಲ್ಲ, ನಿಮ್ಮಿಂದ ಇಂತಹ ಸೇವೆಯ ಪ್ರೇರಣೆ ಪಡೆದು ನೂರಾರು ಜನ ಅವರು ಕೂಡ ಅದನ್ನು ಮಾಡಲಿ ಅಂತ. ಅರ್ಥ ಆಯ್ತಲ್ವಾ ನಿಮಗೆ? ನಾವು ಮಾಡುವ ಪುಣ್ಯದ ಕೆಲಸ ಇನ್ನೊಬ್ಬರಿಗೂ ಕೂಡ ಅದು ನಾನು ಮಾಡೋಣ ಅನ್ನೋ ಹಾಗಿರಬೇಕು. ಹಾಗಾಗಿ ನೀವು ಮಾಡುವಂತಹ ಅನ್ನದಾನದ ಆ ಒಂದು ಏನು ದೃಶ್ಯ ಇರುತ್ತೆ, ತುಂಬ ಹೊತ್ತು ಬೇಡ, 30 ಸೆಕೆಂಡ್ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿ ರಾಯರ ಫೋಟೋ ತೋರಿಸ್ಬೇಕು. ನೀವು ಕೊಡ್ತಾ ಇರುವಂತಹ ಪ್ರಸಾದವನ್ನು ಕೊಡ್ತಾ ಇರುವಂತಹ ವಿಡಿಯೋ ಆ ಕ್ಲಿಪ್ಪಿಂಗ್ ಅದರಲ್ಲಿ ಇರಬೇಕು. ಜೊತೆಗೆ ಅಲ್ಲಿ ಬಂದಂತಹ ಭಕ್ತರು ರಾಯರ ಪ್ರಸಾದವನ್ನು ಆನಂದವಾಗಿ ಸೇವಿಸ್ತಾ ಇರ್ತಾರಲ್ಲ, ತಿಂತಾ ಇರ್ತಾರಲ್ಲ, ಆ ದೃಶ್ಯ ಇರಬೇಕು. ಇಷ್ಟನ್ನೇ ನೀವು ನಿಮ್ಮ ಮೊಬೈಲ್ನಲ್ಲಿ ಶೂಟ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಥವಾ ಫೇಸ್ಬುಕ್ ಪೇಜಲ್ಲಿ ಹಾಕಿ. ಆಗ ಕೋಟ್ಯಾಂತರ ಜನರ ಮನಸ್ಸಿಗೆ ಅದು ಮುಟ್ಟುತ್ತೆ. ಈ ರಾಯರ ಪ್ರಸಾದ ಅವರ ಹೃದಯಕ್ಕೆ ಹೋಗಿ ನಿಲ್ಲುತ್ತೆ. ಅಯ್ಯೋ, ಇವ್ರು ಮಾಡ್ತಾ ಇದ್ದಾರೆ, ನಾವು ಯಾಕೆ ಇದನ್ನು ಮಾಡಬಾರ್ದು ಅಂತ ಅವರೂ ಕೂಡ ಪ್ರಾರಂಭ ಮಾಡ್ತಾರೆ. ಇದು ಪ್ರತಿ ಊರುಗಳಲ್ಲಿ, ಪ್ರತಿ ಜಿಲ್ಲೆಗಳಲ್ಲಿ, ಪ್ರತಿ ರಾಜ್ಯದಲ್ಲಿ, ಪ್ರಪಂಚದಾದ್ಯಂತ ಪ್ರತಿ ಗುರುವಾರ ರಾಯರ ಹೆಸರಲ್ಲಿ ಅನ್ನದಾನ ನಡೀಲಿ ಅನ್ನೋದು ನನ್ನ ಆಶಯ ಕೂಡ. ಹಾಗೆಯೇ ನಿಮ್ಮ ಅಭಿವೃದ್ಧಿ ಕೂಡ ಇದರಲ್ಲಿ ಇದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಎಲ್ರಿಗೂ ನಮಸ್ಕಾರ. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸರಿ ರೆ ಸರಿ ಧನಿ ಸರಿ ಗಮ ಮಗರಿ ಧನಿ ರೆ ಸರಿ